ಈ ಕಥೆ ಎರಡು ಗೆಳೆಯರದ್ದು. ಒಬ್ಬನು ಸಿಂಗಲ್, ಮತ್ತೊಬ್ಬನು ಕಮಿಟೆಡ್. ಆದರೆ ಇವರಿಬ್ಬರ ಸ್ನೇಹ ರಕ್ತ ಸಂಬಂಧಕ್ಕಿಂತಲೂ ಗಟ್ಟಿಯಾಗಿತ್ತು. ಒಬ್ಬ ಗೆಳೆಯ ತನ್ನದೇನು ಬೇಕು ಅನ್ನೋದಕ್ಕಿಂತ ತನ್ನ ಗೆಳೆಯನ ಸಂತೋಷವೇ ಮುಖ್ಯ ಅಂತ ಬದುಕಿದವನು. ಬೈಕ್ ಬೇಕಾ? ನನ್ನದು ತಗೋ, ನೀನೇ ಓಡಿಸು ಅಂತ ಕೊಟ್ಟ. ಹೊಸ ಡ್ರೆಸ್ ಬೇಕಾ? ನನಗೆ ಬೇಡ, ನೀನು ಹಾಕ್ಕೋ ಅಂತ ನಗದ. ಶೂಸ್ ಬೇಕಾ? ನನ್ನ ಪಾದರಕ್ಷೆ ಹಳೆಯದು, ನೀನು ಹೊಸದು ಹಾಕ್ಕೋ ಅಂತ ಬಿಟ್ಟ. ವಿಡಿಯೋ ಎಡಿಟಿಂಗ್? ರಾತ್ರಿ ನಿದ್ದೆ ಮಾಡದೆ ತನ್ನ ಗೆಳೆಯನ ಕನಸಿಗೆ ರೂಪ ಕೊಟ್ಟ. ಪಾಕೆಟ್ ಮನಿ ಇಲ್ಲದಾಗ ನನ್ನ ಬಳಿ ಇದೆ, ತಗೋ ಅಂತ ಕೈ ಚಾಚಿದ. ಆದರೆ ಆ ಕಮಿಟೆಡ್ ಗೆಳೆಯನಿಗೆ ಈ ತ್ಯಾಗಗಳ ಅರ್ಥವಾಗಲೇ ಇಲ್ಲ. ಗೆಳತಿಯೊಂದಿಗಿನ ಸಮಯ, ಅವಳ ಮಾತು, ಅವಳ ಕೋಪ ಎಲ್ಲವೂ ಮುಖ್ಯ ಆಯಿತು. ಆದರೆ ತನ್ನ ಹಿಂದೆ ನಿಂತು ಎಲ್ಲವನ್ನೂ ಕೊಟ್ಟ ಗೆಳೆಯ, ಅವನು ನಿಧಾನವಾಗಿ ಮೌನವಾದ. ಒಂದು ದಿನ ಸಿಂಗಲ್ ಗೆಳೆಯ ಯೋಚಿಸಿದ, ನಾನು ಅವನಿಗೆ ಎಲ್ಲವನ್ನೂ ಕೊಟ್ಟೆ, ಆದರೆ ಅವನು ನನ್ನ ಸ್ನೇಹಕ್ಕೆ ಒಂದು ಕ್ಷಣವಾದರೂ ಮೌಲ್ಯ ಕೊಟ್ಟಾನಾ? ಉತ್ತರ ಮೌನವೇ. ಸ್ನೇಹ ಅಂದ್ರೆ ಅಗತ್ಯಕ್ಕೆ ಮಾತ್ರ ನೆನಪಿಸಿಕೊಳ್ಳೋದಲ್ಲ, ತ್ಯಾಗವನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು. ಈ ಕಥೆ ಯಾರನ್ನೂ ದೂರುವುದಲ್ಲ, ಆದರೆ ಒಂದು ಪ್ರಶ್ನೆ ಕೇಳುತ್ತದೆ. ನಿಮ್ಮ ಜೀವನದಲ್ಲಿ ಇಂಥ ಗೆಳೆಯ ಇದ್ದರೆ ನೀವು ಅವನ ತ್ಯಾಗವನ್ನು ಅರ್ಥ ಮಾಡಿಕೊಂಡಿದ್ದೀರಾ? ಟ್ರೂ ಫ್ರೆಂಡ್ಶಿಪ್ ಡಿಸರ್ವ್ಸ್ ರೆಸ್ಪೆಕ್ಟ್. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್.